ನೋಡಿ, ಸಂಗೀತ ಪ್ರಸಾದ್ ಅವರು ಸುಳ್ಳು ಮಾಹಿತಿ ಹಂಚ್ಕೊಂಡ್ರು ಯಾರು ಪ್ರಶ್ನೆ ಮಾಡಂಗಿಲ್ಲ. ಯಾರು ಪ್ರಶ್ನೆ ಮಾಡಿದ್ರೆ ನಾನು ವಕೀಲ ಇದ್ದೀನಿ ಅಂತೇಳಿ ಧಮಕಿ ಹಾಕೊಂಡು BNS ಆಕ್ಟ್ ಬಗ್ಗೆ ಮಾತಾಡ್ಕೊಂಡು ಇವತ್ತು ಕಾನೂನು ಅರಿವು ಎಲ್ಲರಿಗೂ ಇದೆ, ವಕೀಲರಿಗೆ ಮಾತ್ರ ಅಲ್ಲ, ಜನಸಾಮಾನ್ಯರಿಗೂ ಕಾನೂನು ಅರಿವು ಇದೆ. ಮಲ್ಲಿಕಾರ್ಜುನ್ ವ್ಯಕ್ತಿಯ ಮೇಲೆ ಕೂಡ ದೂರು ದಾಖಲು ಮಾಡಿದ್ದಾರೆ. ನಿನ್ನೆ ನನ್ನ ಮೇಲೆ ದೂರು ದಾಖಲು ಮಾಡಿದ್ದಾರೆ. ನಾಳೆ ಇನ್ಯಾರ ಮೇಲೆ ದೂರು ದಾಖಲು ಮಾಡ್ತಾರೋ ಗೊತ್ತಿಲ್ಲ. ಟೋಟಲ್ ಆಗಿ ನಾನು ವಕೀಲ ಅಂತೇಳಿ ಹೇಳ್ಕೊಂಡು, ಲೀಸಾ ಫೌಂಡೇಶನ್ ಅಂತೇಳಿ ಹೇಳ್ಕೊಂಡು ಈ ರೀತಿ ಕಾನೂನು ಬಾಹಿರವಾಗಿ ಯಾವುದೇ ಅನುಮತಿ ಇಲ್ದಲೆ ಯಾವ ಕಚೇರಿಗೆ ಬೇಕಾದ್ರೆ ನುಗ್ಗೋದು, ಯಾವ ಅಧಿಕಾರಿಗಳನ್ನ ಬೇಕಾದ್ರೆ ಬೆದರಿಸೋದು, ಇಂಥ ಕೆಲಸ ಆಗ್ತಾ ಇದೆ. ಇವತ್ತು ನಾನು ನಿನ್ನೆ ನೋಡಿದ್ದೀನಿ, ಕೆಲವೊಂದು ಬಿಜೆಪಿ ಮುಖಂಡರಲ್ಲ ಅವ್ರ ಜೊತೆ ಹೋಗಿ ದೂರು ಕೊಡೋಕ್ಕೆ ಹೋಗಿದ್ದಾರೆ. ಅವರು ಬಿಜೆಪಿಯಲ್ಲೇ ಇದ್ದಿದ್ರು ಅಂದ್ರೂ ನಾವು ಬಿಜೆಪಿ ಸಂಬಂಧಪಟ್ಟಂತ ನಾಯಕರುಗಳೇ ನೋಡಿ ನಿಮ್ಮಿಂದ ಈ ರೀತಿ ತೊಂದರೆ ಆಗ್ತಿದೆ ನಿಮ್ಮ ಪಕ್ಷದವರಿಂದ, ಏಕಾಏಕಿ ಕಚೇರಿಗಳಿಗೆ ನುಗ್ತಿದ್ದಾರೆ, ಯಾವುದೇ ಪರ್ಮಿಷನ್ ಇಲ್ಲ ಅವ್ರಿಗೆ ಹೇಳಿ ಅಂತಲೇ ಹೇಳ್ತಿದ್ದು. ಆದರೆ ಈ ಒಮ್ಮ ಬಿಜೆಪಿಯನ್ನು ನಮಗೆ ಗೊತ್ತಾಗಿದೆ ನೆನ್ನೆ ಮೇಲೆ. ಅಲ್ಲಿ ತನಕ ಲೀಸಾ ಫೌಂಡೇಶನ್ ಅಂತಲೇ ಇದ್ದಿದ್ದು. ಹಾಗಾಗಿ ಖಂಡಿತವಾಗ್ಲೂ ಈ ಒಮ್ಮನ ಮೇಲೆ ಕೂಡ ಇನ್ಮೇಲೆ ಯಾರೇ ಅಧಿಕಾರಿಗಳಾಗಲಿ ಬಂದವಾಗ ಅವ್ರ ಅನುಮತಿ ತಗೊಳ್ಬೇಕು. ವಕೀಲರು ಅಷ್ಟಾರು ಜ್ಞಾನ ಅವ್ರಿಗೆ ಇರಬೇಕು. ಅದನ್ನ ಇವ್ರು ಯಾರಿಗೂ ಅವನನ್ನು ಅನುಮತಿ ತಗೊಳ್ಳಲ್ಲ, ಹೋಗ್ತಾರೆ. ಒಂದು ಸಮಿತಿಯಲ್ಲಿ ಇರ್ತಕ್ಕಂಥ ನಾವು ಪ್ರಶ್ನೆ ಮಾಡಿದ್ರೆ ನಮ್ಮಲ್ಲಿ ಈ ರೀತಿ ದೂರು ಕೊಡೋಂಥದ್ದು, ಜೊತೆಗೆ ನಾನು ಬಿಜೆಪಿಲಿದ್ದೀನಿ ಅಥವಾ ಇನ್ನೊಂದರಲ್ಲಿದ್ದೀನಿ ಅಂತೇಳಿ ನಂತರ ಸ್ಟೇಟ್ಮೆಂಟ್ ಕೊಡ್ತಕ್ಕಂಥದ್ದು ತಪ್ಪೋದು. ಇವ್ರು ಬಂದವಾಗಲೇ ಹೇಳ್ಬೇಕು, ನಾನೊಬ್ರು ಬಿಜೆಪಿ ಪಕ್ಷದ ನಾಯಕಿ ಇದ್ದೀನಿ ಅಥವಾ ಕಾರ್ಯಕರ್ತ ಇದ್ದೀನಿ, ನಾನು ಈ ರೀತಿ ನಾನು ವೀಕ್ಷಣೆ ಮಾಡಕ್ಕೆ ಬಂದಿದ್ದೀನಿ ಅಂದ್ರೆ ಅನುಮತಿ ಕೊಡ್ತಾರೆ. ಲೀಸಾ ಫೌಂಡೇಶನ್ ಹೆಸರಲ್ಲಿ ಈ ರೀತಿ ದಬ್ಬಾಳಿಕೆ ಮಾಡ್ಕೊಂಡು ನಂತರ ಲೀಸಾ ಫೌಂಡೇಶನ್ನ ಬಿಟ್ಕೊಂಡು ರಾಜಕೀಯ ಪ್ರೇರಿತವಾಗಿ ಹೇಳಿಕೆ ಕೊಡ್ತಕ್ಕಂಥದ್ದು ಖಂಡಿತವಾಗ್ಲೂ ಅವ್ರಿಗೆ ಶೋಭೆ ತರಲ್ಲ. ಇದನ್ನ ಮೂಡಿಗೆರೆ ಜನತೆನೂ ಸಹಿಸಲ್ಲ. ನಾವು ಇವ್ರ ಬಗ್ಗೆ ಇನ್ನು ಈ ರೀತಿ ಸುಳ್ಳು ಫೌಂಡೇಶನ್ ಹೆಸರು ಹೇಳ್ಕೊಂಡು ಅಥವಾ ರಾಜಕೀಯ ಹೆಸರು ಹೇಳ್ಕೊಂಡು ಯಾರು ದಬ್ಬಾಳಿಕೆ ಮಾಡ್ತಾರೆ ಅವ್ರ ವಿರುದ್ಧ ನಾವು ಕಾನೂನು ಹೋರಾಟ ಮುಂದೆ ನಡೆಸ್ತೀವಿ. ಅವ್ರನ್ನ ಮೂಡಿಗೆರೆ ಜನತೆ ನೋಡಿರೋದೇ 15 ದಿವಸದಿಂದ. ಅಲ್ಲಿ ತನಕ ಈ ಒಮ್ಮ ಯಾರು ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಕ್ಷೇತ್ರಕ್ಕೆ ಬಂದವಾಗ ಕ್ಷೇತ್ರದ್ದು ಯಾವುದೇ ಕೆಲಸ ಇರಲಿ, ಅವರು ದೂಷಣೆ ಮಾಡೋದು ತಪ್ಪಲ್ಲ. ಕೆಲಸ ಕಾರ್ಯ ಆಗಿಲ್ಲ ಅಂದ್ರೆ ಅದನ್ನ ತರಬೇಕು, ಗಮನಕ್ಕೆ ತರಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಶಾಸಕರು ಗಮನಕ್ಕೆ ತರಬೇಕು. ವಿಧಾನ ಕೂಡ ಸರಿ ಇರಬೇಕು. ನಾವು ಮಾತಾಡಿದ ಮಾತ್ರ ನೀವು ಮಾತಾಡಿದ ವಿಧಾನ ಸರಿ ಇಲ್ಲ ಅಂದ್ರೆ ಅವ್ರು ಮಾತಾಡಿದ ವಿಧಾನ ಸರಿ ಇರಬೇಕು. ಇವರು ಒಂದು ಸ್ಟೇಟ್ಮೆಂಟ್ ಕೊಟ್ಕೊಂಡಿದ್ದಾರೆ ಅವ್ರ ಸೋಷಿಯಲ್ ಮೀಡಿಯಾದಲ್ಲೇ. ನೋಡಿ, ನಾನು ಮಹಿಳೆಯರು ಸಮಾಜಕ್ಕೆ ಬಂದು ಇಳಿದು ಕೆಲಸ ಮಾಡೋದೇ ಭಾರಿ ತಪ್ಪು, ಇದು ಕಷ್ಟ ಅಂತರಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾರೆ, ಜೊತೆಗೆ ನಮಗೆ ರಕ್ಷಣೆ ಇಲ್ಲ ಅಂತೇಳಿ ಅವರೇ ಹೇಳ್ಕೊಂತಾರೆ. ಅದೇ ರೀತಿ ಮೂಡಿಗೆರೆ ಶಾಸಕರು ವಿರುದ್ಧವಾಗಿ ಒಮ್ಮ ಈಗ ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರಗಳದು, ಮಹಿಳಾ ಕೋಟಾದಡಿಗಡೆ ಮಂತ್ರಿ ಸ್ಥಾನ ಕೇಳಕ್ಕೆ ನಿಮಗೇನು ಯೋಗ್ಯತೆ ಇದೆ ಅಂತೇಳಿ ಇವ್ರು ಕೇಳ್ತಾರೆ. ಈಗ ಕೇಂದ್ರ ಸರ್ಕಾರ 33% ಆಗರೆ ಮಹಿಳಾ ಮೀಸಲಾತಿ ಕೊಟ್ಟಿರೋದೇನಕ್ಕೆ? ಇದನ್ನ ಪ್ರಶ್ನೆ ಮಾಡಕ್ಕೆ ಇವ್ರು ಯಾರು? ನಾವು ಇದನ್ನ ಪ್ರಶ್ನೆ ಮಾಡಿರೋ ತಪ್ಪಾಗತ್ತಾ? ಇವ್ರು ಮಾತ್ರ ಮಹಿಳೆ, ಹೊರಗಡೆ ರಕ್ಷಣೆ ಸಿಗ್ಬೇಕು. ಹಾಗಾದ್ರೆ ಮೂಡಿಗೆರೆ ಶಾಸಕರು ಮಹಿಳೆ ಅಲ್ವಾ? ಒಬ್ಳು ಮಹಿಳೆ ಆಗಿ ಮಹಿಳೆ ಮೇಲೆನೆ ಉದ್ದೇಶಪೂರ್ವಕವಾಗಿ ಸುಳ್ಳು ಆರೋಪಗಳನ್ನ ಮಾಡ್ಕೊಂಡು 6-7 ವಿಡಿಯೋ ಮಾಡ್ತಾರೆ. ಅದನ್ನ ಕ್ಷೇತ್ರದ ಜನತೆಯಾಗಿ ನಾವು ನೋಡ್ಕೊಂಡಿರ್ಬೇಕಾ? ಪ್ರಶ್ನೆ ಮಾಡಿರೋ ತಪ್ಪಾಗತ್ತಾ? ನೀವು ತಪ್ಪು ಮಾಡಿದ್ರೆ ನಾವು ಪ್ರಶ್ನೆ ಮಾಡೋ ವಿಧಾನ ಕೆಲವೊಂದು ಟೈಮು ಸರಿ ಇರುತ್ತೋ ತಪ್ಪಿರುತ್ತೋ. ಆದ್ರೆ ಖಂಡಿತವಾಗಿ ನೀವು ಹೇಳಿದ್ದೆ ಸತ್ಯ ಅಂತೇಳಿ ಒಪ್ಪಂತ ಮನಸ್ಥಿತಿಯಲ್ಲಿ ನಮ್ಮ ಮೂಡಿಗೆರೆ ಜನತೆ ಇಲ್ಲ, ನಿಮಗೆ ನೆನಪಿರ್ಲಿ. ಇದ್ರಲ್ಲಿ ನೋಡಿ, ಶಾಸಕರದ ಹೆಸರು ಖಂಡಿತವಾಗ್ಲೂ ಯಾರು ತರಬಾರ್ದು. ಯಾಕಂದ್ರೆ ಈ ಘಟನೆ ನಡೆದಿರೋದು ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ, ನಾನು MGM ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಮೆಂಬರ್ ಇದ್ದೀನಿ. ಏಕಾಏಕಿ ಇವರು ಬಂದು ವಿಡಿಯೋ ಮಾಡಿ ಅದು ಹರಿಬಿಟ್ಟಿದ್ರಿಂದ ನಾನು ಪ್ರಶ್ನೆ ಮಾಡಿದ್ದೀನಿ. ಶಾಸಕರಿಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಈಗ ಶಾಸಕರು ನಾನೊಬ್ಬ ಅಂತಲ್ಲ, ಇಡೀ ಕ್ಷೇತ್ರದಲ್ಲಿ ಕಳಸ ಭಾಗ, ಆಲ್ದೂರು ಭಾಗ, ಮೂಡಿಗೆರೆ ಭಾಗ 100 ಜನ ಕಾರ್ಯಕರ್ತರು ಅವ್ರು ಆತ್ಮೀಯರೇ ಇದ್ದಾರೆ. ಎಲ್ಲರನ್ನೂ ಅವ್ರು ನೆನಪು ಇಟ್ಕೊಳಕ್ಕಾಗಲ್ಲ. ಜೊತೆಗೆ ಶಾಸಕರನ್ನ ತಂದ್ಬಿಟ್ರೆ ನಾವೇನೋ ದೊಡ್ಡ ಲೀಡರ್ ಆಗ್ತೀವಿ ಅನ್ನೋ ಭ್ರಮೆಯಲ್ಲಿ ಈ ಸಂಗೀತ ಪ್ರಸಾದ್ ಅಂತವ್ರು ಇದ್ದಾರೆ. ಹಾಗಾಗಿ ಆ ಶಾಸಕರನ್ನ ಹೆಸರನ್ನ ಇವರು ಯಾವುದೋ ಇಮೇಜ್ ಬಳಸ್ಕೊಂಡು ತರ್ತಾರೆ. ಖಂಡಿತವಾಗ್ಲೂ ಅದೆಲ್ಲ ಮೂಡಿಗೆರೆಯಲ್ಲಿ ನಡೆಯಲ್ಲ. ನೀವೇನು ಸತ್ಯದ ಹೆಜ್ಜೆ ಇಡ್ತೀರ ಅದಕ್ಕೆ ಮಾತ್ರ ದಾರಿ ಇರುತ್ತೆ ಹೊರತು ನೀವು ಪ್ರಚಾರ ಗಿಟ್ಟಿಸ್ಕೊಳಕ್ಕೋಸ್ಕರ ಸುಳ್ಳು ಪ್ರಚಾರವನ್ನ, ಸುಳ್ಳು ಹೇಳಿಕೆಯನ್ನ ಕೊಟ್ರೆ ಜನ ಒಪ್ಪಲ್ಲ.